ನಮಸ್ಕಾರ, ಟಿವಿ1 ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ಇದೀಗ ಇವತ್ತಿನ ನ್ಯೂಸ್ ಅಪ್ಡೇಟ್ಸ್. श्रीमन्महालक्ष्मी नमः वेदान्तमङ्गलविराजनं श्रीरामे ಈ ಬ್ರಿಡ್ಜ್ ರಿಪೇರ್ ಮಾಡಿದ್ದೇವೆ, ನೋಡ್ಬಿಟ್ಟು ಪುನಃ ರಿಪೇರ್ ಮಾಡಿಸೋದು ಕೆಲಸನ ಮಾಡ್ತೇವೆ. ಪ್ರವಾಹ ಬಂದಾಗ ಅದನ್ನ ಏನು ಮಾಡೋಕ್ಕಾಗಲ್ಲ. ಪ್ರವಾಹ ಬಂದಾಗ ಯಾರಿಂದಲೂ ತಡೆಯೋಕ್ಕಾಗಲ್ಲ, ದೇವರಿಂದಲೂ ತಡೆಯೋಕ್ಕಾಗಲ್ಲ, ಏನು ನಮ್ಮಿಂದ ಏನು ತಡೆಯೋಕ್ಕಾಗಲ್ಲ. ಅವಕಾಶ ಇದೆ ಅಂತ ಹೇಳೋದನ್ನು ನೋಡಿ ಯೋಚನೆ ಮಾಡಿ ಪ್ರಯತ್ನವನ್ನು ನಾವು ಮಾಡ್ತೇವೆ. ಮರಗಳನ್ನು ಪುನಃ ಮರಗಿಡಗಳನ್ನು ಹಾಕಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ. ಅದನ್ನು ಕೂಡ ಮೇಂಟೆನೆನ್ಸ್ ಕೂಡ ಮುಂದಿನ ದಿನದಲ್ಲಿ ಒಳ್ಳೆ ರೀತಿಯಿಂದ ಮಾಡೋ ವ್ಯವಸ್ಥೆಯನ್ನು ಮಾಡ್ತೇವೆ. ನಮಗೆ ಚಿಂತನೆ ಇರೋದು ಗ್ರೀನರಿ ಮೇಂಟೈನ್ ಮಾಡಬೇಕು, ಫ್ಲವರ್ ಗಾರ್ಡನ್ ಮಾಡಬೇಕು. ಜನರು ಕೂಡ ಮೈಸೂರು, ಬೆಂಗಳೂರು, ಕೇರಳ ಬೇರೆ ಬೇರೆ ಜಾಗದಿಂದ ಬರ್ತಾ ಇದ್ದಾರೆ. ಇವತ್ತು ಫಾರಿನ್ ಕಂಟ್ರಿಯಿಂದ ಕೂಡ ಜನ ಭಾಳಷ್ಟು ಬರ್ತಾ ಇದ್ದಾರೆ. ನಮಗೆ ತಿಳಿದಾಗೆ ಇವತ್ತು ಕೊಡಗು ಆಲ್ಮೋಸ್ಟ್ ನಂಬರ್ 1 ಆಗಲಿಕ್ಕೆ ತಲುಪಿದೆ. ಗೋವಾದನ್ನೆಲ್ಲ ಬೀಟ್ ಮಾಡೇ ಆಗಿದೆ. ಈ ಕೊರೋನಾದಿಂದ ಮಾತ್ರ ಸ್ವಲ್ಪ ತಡೆ ಆಯಿತು. ಮುಂದಿನ ದಿನಗಳಲ್ಲಿ ಕೊಡಗು ಜಿಲ್ಲೆ ಇಡೀ ನಮ್ಮ ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಕೂಡ ಇದೊಂದು ಭಾಳ ಪ್ರಾಮುಖ್ಯತೆ ಪಡೆದಂಥ ಜಿಲ್ಲೆ ಆಗ್ತಾಯಿದೆ. ಹೆಚ್ಚಿನ ಟೂರಿಸ್ಟ್ ಬರ್ತಾರೆ. ಆ ಟೂರಿಸ್ಟ್ ಬಂದಾಗ ಆ ಟೂರಿಸ್ಟ್ನ ಅಟ್ರ್ಯಾಕ್ಟ್ ಮಾಡಿ ನಾವು ಡೆವಲಪ್ ಮಾಡೋದು ಕೆಲಸ ನಾವು ಮಾಡಬೇಕಾಗ್ತದೆ. ಇವತ್ತು ನಾವು ಶೌಚಾಲಯ ಕೂಡ ಭೇಟಿ ಕೊಟ್ಟಿದ್ದೀನಿ. ಶೌಚಾಲಯ ಕೂಡ ಹೈಟೆಕ್ ಆಗಿರಬೇಕು ಅಂತ ವಿಚಾರವನ್ನು ಹೇಳಿದ್ದೀನಿ. 15 ಡೇಸಲ್ಲಿ ಮಾಡ್ತೇವೆ ಅಂತ ಹೇಳೋ ವಿಚಾರ ಹೇಳಿದರೆ 15 ಡೇಸ್ ಕಳೆದು ನಾನು ಬಂದು ಭೇಟಿ ಮಾಡ್ತೇನೆ. ಯಾವುದೇ ಊರು ಇವತ್ತು ಬೇರೆ ಪ್ರದೇಶದಲ್ಲಿ ಹೋದರೂ ಕೂಡ ಊರಲ್ಲಿ ಹೋದಾಗ ಅಲ್ಲಿ ಮೊದಲು ನೋಡೋದು ಅವರು ಶೌಚಾಲಯ ಚೆನ್ನಾಗಿದೆ, ತಿಂಡಿ ಚೆನ್ನಾಗಿದೆ ಅಂತಂದರೆ ಹೆಂಗೆ ಬೇಕಾದ್ರೂ ಬಂದು ಕೂತ್ಕೊಂಡು ತಿಂಡಿ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಕ್ಯಾಂಟೀನ್ ಕೂಡ ಇವತ್ತು ಉದ್ಘಾಟನೆ ಮಾಡಿದೆ. ಕ್ಯಾಂಟೀನ್ ಕೂಡ ಚೆನ್ನಾಗಿ ಮಾಡಬೇಕು ಅಂತ ಯೋಚನೆ ಮಾಡ್ತೇವೆ. ತಾವು ಮುಂದಿನ ಸೀಸನಿಗೆ ನೋಡಿ, ಈ ಕೊರೋನಾಗೆ ಲಸಿಕೆ ಬಂದ ಕೂಡಲೇ, ಕೊರೋನಾ ಕಂಟ್ರೋಲ್ ಆದ ಕೂಡಲೇ ನಿರಂತರವಾಗಿ ಕೊಡಗಿನ ಟೂರಿಸ್ಟ್ ಬರ್ತಾರೆ. ಅದು ಮಳೆಗಾಲದಲ್ಲೂ ಬರ್ತಾರೆ, ಬೇಸಿಗೆಯಲ್ಲೂ ಬರ್ತಾರೆ. ಡೈವರ್ಟ್ ಮಾಡಿದವು ಈಗ 2ನೇ ಸಾರಿ ಬಿಡುಗಡೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದು ಮಾಡಿಸ್ತೇವೆ. ಅದನ್ನು ಕೂಡ ತಾವರೆಕೆರೆಯನ್ನು ಕೂಡ ಒಂದು ಬೋಟ್ ಗೀಟಲ್ಲಿ ಹಾಕಿ ಒಂದು ವ್ಯವಸ್ಥೆ ಮಾಡೋದು ಚಿಂತನೆ ಮಾಡಿ ₹1 ಕೋಟಿ ಆಗ್ತದೆ. ಮತ್ತು GST 18% ಕೂಡ ಬರ್ತದೆ. ಹಾಗೆ 130 ಕೋಟಿ ರೂಪಾಯಲ್ಲಿ 132 ಕೋಟಿ ರೂಪಾಯಲ್ಲಿ ಇವತ್ತು ನಮ್ಮ ಸರ್ಕಾರ ಮಂಜೂರಾತಿಯನ್ನು ಕೊಟ್ಟಿದೆ. ಆದಷ್ಟು ಬೇಗನೆ ಟೆಂಡರ್ನ ಕರೆದು ಆ ಕೆಲಸವನ್ನು ಪ್ರಾರಂಭ ಮಾಡೋದು ಕೆಲಸವನ್ನು ಮಾಡ್ತೇವೆ. ಅದರ ಜೊತೆಗೆ ಪುನಃ ರಿವಿಟ್ಮೆಂಟ್ ವಾಲು ನಮ್ಮ ಕೂಡಿಗೆ ಅಗ್ರಿಕಲ್ಚರ್ ಮತ್ತು ಸೈನಿಕ ಶಾಲೆ ಹತ್ತಿರ ಕೂಡ ಒಂದು ಪ್ರಪೋಸಲನ್ನು ₹50 ಕೋಟಿ ನಾವು ಕೊಟ್ಟಿದ್ದೇವೆ. ಅದು ಕೂಡ ಸರ್ವೆ ಆಗಿದೆ ಅಂತ ಸರ್ವೆ ಆಗಿದೆ, ರಿಪೋರ್ಟ್ ಕೂಡ ಹೋಗಿದೆ. ಅದನ್ನು ಕೂಡ ಮುಂದುವರಿಸುವಂಥ ಕೆಲಸ. ಅದರ ಜೊತೆಗೆ ನಮ್ಮ ಕಾವೇರಿ ಒಳಗೆ ಕುಶಾಲನಗರ, ಅದಕ್ಕೂ ಕೂಡ ನಮ್ಮ ಕೇಂದ್ರ ಸರ್ಕಾರದಿಂದ ಒಂದು 100 ಕೋಟಿಗೆ ಪ್ರಪೋಸಲನ್ನು ಕಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ವಿ. ಆದರೂ ಕೂಡ ಸಿಕ್ಕಿದರೆ ಕುಶಾಲನಗರ ಏನೋ ಇವತ್ತು ಪ್ರವಾಹದ ಭೀತಿಯ ಸಂದರ್ಭದಲ್ಲಿ ಭಾಳಷ್ಟು ತೊಂದರೆ ಆಗ್ತದೆ, ಅದನ್ನು ಕೂಡ ತಡೆಗಟ್ಟುವಂಥ ಚಿಂತನೆಯನ್ನು ಮಾಡ್ತಾಯಿದ್ದೀವಿ. ಜನರೆಲ್ಲ ಸಹಕಾರವನ್ನು ಕೊಡ್ತೇವೆ, ಜನರು ಕೂಡ ಸಹಕಾರವನ್ನು ಕೊಡಬೇಕಾಗ್ತದೆ. ಕಳೆದ ಸಾರಿ ನಾವು ಹೂಳತ್ತಲಿಕ್ಕೆ ಬರೀ 89 ಕೋಟಿ ರೂಪಾಯಿ 89 ಲಕ್ಷವನ್ನು ಖರ್ಚು ಮಾಡಿದ್ದೇವೆ. ಆ ಖರ್ಚು ಪೂರ್ತಿ ಆಗಿಲ್ಲ, ಇನ್ನೂ ಬಾಕಿ ಇದೆ. ಆದರೂ ಕೂಡ ನಮಗೆ ಸಿಕ್ಕಿದಂಥ ಶೈಲಜಾ ಬಡಾವಣೆ ಅವರು ಕೂಡ ಹೇಳ್ತಾಯಿದ್ರು, ಕಳೆದ ವರ್ಷದಷ್ಟು ನೀರು ಬರಲಿಲ್ಲ ಅವರು. ಮತ್ತು ಅದರ ಜೊತೆಗೆ ನಮ್ಮ ವಸಂತ್ ಕುಮಾರ್ ಅವರು, ಅವ್ರದ್ದು ಯಾವ ಬಡಾವಣೆ ಸಿಗ್ತದೆ, ಶೈಲಜಾ ಬಡಾವಣೆ ಪಕ್ಕದಲ್ಲಿ ವಸಂತ್ ಕುಮಾರ್ ಅವರು ಕೂಡ ನಮ್ಮ ಸೀನಿಯರ್ ಲೀಡರು BJPಯಲ್ಲಿ. ಅವರು ಹೇಳ್ತಾಯಿದ್ರು, ನನ್ನ ಸೈಟಿಗೆ ಈ ಸಾರಿ ನೀರು ಬರಲಿಲ್ಲ ಸರ್, ಭಾಳ ಒಳ್ಳೆಯದಾಗಿದೆ ಅಂತ ಹೇಳಿದ್ರು. ಹೇಳ್ತಿದ್ರೆ ಒಳ್ಳೆಯ ಕೆಲಸಕ್ಕೆ ಪಕ್ಷಾತೀತವಾಗಿ ರಾಜ್ಯಕ್ಕೆ ರಹಿತವಾಗಿ ಸಪೋರ್ಟ್ ಮಾಡೋದು ಕೆಲಸ ಮಾಡಬೇಕಾಗ್ತದೆ. ಅದು ಬಿಟ್ಬಿಟ್ಟು ಖಂಡಿತಲ್ಲ ಹಳದಿ ಅಂತ ಹೇಳ್ಕೊಂಡು ಬಾಯಿಗೆ ಬಂದಾಗ ಮಾತಾಡೋದನ್ನು ನಿಲ್ಲಿಸಬೇಕು ಅಂತ ನಾನು ವಿನಂತಿಯನ್ನು ಕೂಡ ಮಾಡ್ತೇನೆ. ಅವರ ಸರ್ಕಾರ ಇದ್ದಾಗ ಏನೇನು ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿದೆ, ಎಷ್ಟು ಅಭಿವೃದ್ಧಿ ಆಗಿದೆ. ಆದರೆ ಇವತ್ತು ನಮ್ಮ ಸರ್ಕಾರ ಬಂದ ನಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳು 546 ಕೋಟಿ ರೂಪಾಯಿನ ನಮಗೆ ಪ್ಯಾಕೇಜನ್ನು ಘೋಷಣೆ ಮಾಡಿದರು. ಅದರಲ್ಲಿ ಸುಮಾರು 200 ಕೋಟಿ ರೂಪಾಯಿ ಬಂದಿದೆ.
ಬಾಕಿ ಇರುವಂಥ 246 ಕೋಟಿ ರೂಪಾಯಿನ 346 ಕೋಟಿ ರೂಪಾಯಿನ ಕೂಡ ಬಿಡುಗಡೆ ಮಾಡ್ತೇವೆ ಅಂತ ಒಪ್ಪಿದ್ದಾರೆ. ಆ ನಿಟ್ಟಿನಲ್ಲಿ ಹಂತ ಹಂತವಾಗಿ ಎಲ್ಲ ರಸ್ತೆಗಳನ್ನು ಕೂಡ ಅಭಿವೃದ್ಧಿಪಡಿಸುವಂಥ ಕೆಲಸವನ್ನು ಮಾಡ್ತೇವೆ.